ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಬಿಗ್ ಬಾಸ್ ಸೀಸನ್ ಮುಗೀತು. ಕಾರ್ತಿಕ್ ಮಹೇಶ್ ವಿನ್ ಆಯಿತು. ಅದಾಗಿ ಆದಮೇಲೆ ಪ್ರತಿದಿನ ಆ ಟೈಮ್ಗೆ ಅಂದರೆ 9:30 ವೀಕ್ ಡೇಸಲ್ಲಿ ಏನು ಬರ್ತಾ ಇತ್ತು, 9 ಗಂಟೆಗೆ ವೀಕೆಂಡಲ್ಲಿ ಏನು ಬರ್ತಾ ಇತ್ತು, ಆ ಟೈಮ್ಗೆ ತುಂಬ ಜನ ಬಿಗ್ ಬಾಸ್ ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ನನಗೆ ಗೊತ್ತಿರುವ ಕೆಲವರು ರೀಟೆಲಿಕಾಸ್ಟ್ನ ನೋಡ್ತಾ ಇದ್ದಾರೆ. ಅಂದರೆ ಏನು ಜಿಯೋದಲ್ಲಿ ಏನು ಬರ್ತಾ ಇದೆ ಅದನ್ನು ಮತ್ತೊಂದ್ಸಲಿ ಹಾಕ್ಕೊಂಡು ಬಿಗ್ ಬಾಸ್ನ ನೋಡ್ತಿದ್ದಾರೆ. ಅಂದರೆ ಆಡಿಯನ್ಸ್ಗೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಮೀಡಿಯಾಗಳಲ್ಲಿ ನೋಡ್ಬೋದು, ಎಲ್ಲರೂ ಕೂಡ ಬಿಗ್ ಬಾಸ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ, ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಹೊಗಳೋರ್ಕಿನ್ನ ಜಾಸ್ತಿ ಬೈಯೋರೇ ಜಾಸ್ತಿ ಸಿಗ್ತಾರೆ. ಅಂದರೆ ಬೈಯೋದಕ್ಕಾದ್ರೂ ಸರಿ ಆ ಬಿಗ್ ಬಾಸ್ ಎಪಿಸೋಡ್ನ ನೋಡೋರ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಹಾಗಾಗಿನೇ ಬಿಗ್ ಬಾಸ್ ಅನ್ನೋ ಶೋ ಪ್ರತಿ ವರ್ಷ ಆರಂಭ ಆದಾಗ ಆ ಶೋಗೆ ಸಾಕಷ್ಟು ಜನಬೆಂಬಲ, ಜನಮನ್ನಣೆ ಸಿಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ. ಸೊ ಈಗ ಬಿಗ್ ಬಾಸ್ ಮುಗೀತು ಸೀಸನ್ 10, ಇನ್ನೊಂದು ವರ್ಷ ಕಾಯ್ಬೇಕಲ್ಲಪ್ಪ ಅಂತ ಏನು ಬಿಗ್ ಬಾಸ್ನ ಮಿಸ್ ಮಾಡ್ಕೋತಾ ಇದ್ರು ಅವರಿಗೆ ಮತ್ತೊಂದು ಸಿಹಿ ಸುದ್ದಿ ಅಂತಲೇ ಹೇಳಬೇಕು. ಅದೇನಪ್ಪ ಅಂತಂದರೆ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಏನಿದು ಮೊನ್ನೆ ಇನ್ನು ಬಿಗ್ ಬಾಸ್ ಮುಗಿದಿದೆ, ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಹೌದು, ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಬಿಗ್ ಬಾಸ್ ಮನೇನ ಮತ್ತೆ ರೆಡಿ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆ ಇವಾಗ ಏನಿತ್ತು ಸೀಸನ್ 10ನ ಮನೆ, ಅದೇ ಮನೇನ ಮತ್ತೆ ರೆಡಿ ಮಾಡ್ತಾ ಇದ್ದಾರೆ, ರಿನೋವೇಷನ್ ಮಾಡ್ತಾ ಇದ್ದಾರೆ. ಇಷ್ಟು ಬೇಗ ರಿನೋವೇಷನ್ ಮಾಡೋ ಅವಶ್ಯಕತೆ ಏನಿದೆ? ಮುಂದಿನ ವರ್ಷ ನಡೆಯೋ ಸೀಸನ್ಗೆ ಇಷ್ಟು ಬೇಗ ರಿನೋವೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ರಿನೋವೇಷನ್ ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಮೂಲಗಳಿಂದ ನಮಗೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಇನ್ನೇನು ಸದ್ಯದಲ್ಲೇ ಆರಂಭ ಆಗುತ್ತೆ. ಕಳೆದ ಸೀಸನ್ನಲ್ಲಿ ಬಿಗ್ ಬಾಸ್ OTT ತುಂಬ ಸಕ್ಸಸ್ಫುಲ್ ಆಗಿತ್ತು. ಬಿಗ್ ಬಾಸ್ OTTನ ಸ್ಟಾರ್ಟ್ ಮಾಡಿ ಅದು ಆದ 40 ದಿನಗಳ ಬಳಿಕ ಬಿಗ್ ಬಾಸ್ ಸೀಸನ್ 9 ಸ್ಟಾರ್ಟ್ ಮಾಡಿದರು. ಬಿಗ್ ಬಾಸ್ ಸೀಸನ್ 1 OTTಯಲ್ಲಿ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಇದ್ರೋ ಅದರಲ್ಲಿ ಒಂದು 4 ಜನನ ಫೈನಲಿಸ್ಟ್ಗಳನ್ನಾಗಿ ಮಾಡಿ ಆ 4 ಜನನ ಸಹ ಬಿಗ್ ಬಾಸ್ ಕನ್ನಡ ಸೀಸನ್ 9ಗೆ 9 ಮನೆ ಒಳಗಡೆ ಕಳಿಸಲಾಗಿತ್ತು. ಫಿನಾಲೆಯಲ್ಲಿ ಆರ್ಯವರ್ಧನ್ ಗುರೂಜಿ ಅವರಾಗಿರ್ಬೋದು, ರಾಕೇಶ್ ಅಡಿಗ ಅವರಾಗಿರ್ಬೋದು, ಸಾನ್ಯಾ ಅಯ್ಯರ್ ಅವರು ಆದರೂ ಆಗಿರ್ಬೋದು, ರೂಪೇಶ್ ಶೆಟ್ಟಿ, ಈ 4 ಜನ ಫಿನಾಲೆಗೆ ತಲುಪಿರ್ತಾರೆ. ಈ 4 ಜನದಲ್ಲಿ ಬಿಗ್ ಬಾಸ್ ಕನ್ನಡ OTT ಸೀಸನ್ 1ನ ವಿನ್ನರ್ ರೂಪೇಶ್ ಶೆಟ್ಟಿ ಆಗಿರ್ತಾರೆ. ಸೊ ಅದೇ ತರಹ ಈಗ ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಇನ್ನೇನು ಸದ್ಯದಲ್ಲೇ ಆರಂಭ ಆಗುತ್ತೆ. ಇಲ್ಲಿ ಕಂಟೆಸ್ಟೆಂಟ್ಗಳನ್ನ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಶೋನೇ ಬೇರೆ, ಬಿಗ್ ಬಾಸ್ ಕನ್ನಡ OTTನೇ ಬೇರೆ. ಅಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳ ಅಂದರೆ ತುಂಬ ಹೆಸರು ಮಾಡಿರೋವಂಥವ್ರನ್ನ, ಆ ಥರದ ಸೆಲೆಬ್ರಿಟಿಗಳನ್ನ ಕರ್ಕೊಂಬಂದು ಮನೆಯೊಳಗಡೆ ಹಾಕಿ ಅವ್ರನ್ನ 100 ದಿನಗಳ ಕಾಲ ತೋರಿಸಿ, ಅವರ ಆಟವನ್ನು ತೋರಿಸಿ ಜನಗಳಿಗೆ ಮೆಚ್ಚುವಂಥ ಕೆಲಸ ಆಗುತ್ತೆ. ಆದರೆ OTTನಲ್ಲಿ ಸ್ವಲ್ಪ ಕಂಟೆಸ್ಟೆಂಟ್ಗಳ ಆಯ್ಕೆ ಡಿಫ್ರೆಂಟ್ ಆಗಿ ನಡೆಯುತ್ತೆ. ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಜಾಸ್ತಿ ಇಂಪ್ಯಾಕ್ಟ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ಗಳು ಯಾರು ತುಂಬ ಜನ ಇದ್ದಾರೆ, ಯಾರು ಜನರಿಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿದ್ದಾರೆ, ಈ ಥರ ಕ್ರೈಟೀರಿಯಾಗಳನ್ನು ಇಟ್ಕೊಂಡು ಬಿಗ್ ಬಾಸ್ ಕನ್ನಡ OTTಗೆ ಕಂಟೆಸ್ಟೆಂಟ್ಗಳನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಯಾರೆಲ್ಲ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಇದ್ದಾರೆ ಅವ್ರನ್ನ ಕೂಡ ಸೀಸನ್ 2ನಲ್ಲಿ ನೋಡ್ಬೋದು. ಅದರ ಜೊತೆಗೆ ಸಿನಿಮಾದಲ್ಲಿ ತಕ್ಕ ಮಟ್ಟಕ್ಕೆ ಹೆಸರನ್ನು ಮಾಡಿರೋರನ್ನ ಸಹ ನಾವಿಲ್ಲಿ ನೋಡ್ಬೋದು. ಇನ್ನೇನು ಸದ್ಯದಲ್ಲೇ ಯಾರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 10 ಮುಗಿದು ಆದಮೇಲೆ ಬಿಗ್ ಬಾಸ್ನ ಮಿಸ್ ಮಾಡ್ಕೋತಾ ಇದ್ದಾರೋ ಅವರಿಗೆ ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಸದ್ಯದಲ್ಲೇ ಆರಂಭ ಆಗತ್ತೆ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.